ಬೈಜಾ ಈಗ ಆಟ ಪ್ರಾರಂಭವಾಗಿದೆ. ಕೊಲ್ಲಾಪುರದ ಆಟಗಾರ್ತಿ ಅತ್ಯುತ್ತಮವಾದ ನೋಡಬೇಕು. ಬಲೆಯನ್ನು ಬೀಸಿ ಒಂದು ಅಂಕ. ಬೈಜಾ ವರ್ಸಸ್ ಹರ್ಯ. ಈಗ ಮತ್ತೆ ಕೊಲ್ಲಾಪುರ ತಂಡದ ಎರಡು ಟೀಮ್ಗಳು ಚೆಸ್ ನಂಬರ್ 12 ರೈಡ್ ಅನ್ನ ಮಾಡ್ತಾ ಇದ್ದಾರೆ. ಯಾರ ಕೊಳರಿಗೆ ವಿಜಯದ ಮಾಲೆ ಬೀಳುತ್ತದೆ ಎಂಬುದನ್ನು ಕಾಯ್ದು ನೋಡೋಣ. ಕೊಲ್ಲಾಪುರ ಟೀಮಿಂದ ಒಳ್ಳೆ ರೈಡರ್ ಒಳ್ಳೆಯ ಆಟವನ್ನು ಪ್ರದರ್ಶಿಸುವಲ್ಲಿ ಯಶಸ್ವಿ ಕಂಡಿವೆ. ಬೋನಸ್ ಪಾಯಿಂಟ್ ಬೈಜಾ. ಬೋನಸ್ ಪಾಯಿಂಟ್ ಚಿಂಚಲಿ. ಈಗ ಮತ್ತೆ ಕೊಲ್ಲಾಪುರದ ಆಟ. ಇದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ತಂಡಗಳ ನಡುವಿನ ಹಣಾಹಣಿ. ಬೈಜಾ ವರ್ಸಸ್ ಹರ್ಯ. ಎಸ್, ರೋಮಾಂಚನಕಾರಿಯಾದಂತಹ ಪಂದ್ಯ ಬೈಜಾದ ಮಧ್ಯದಲ್ಲಿ ಸಾಗಿ ನೋಡಬೇಕು. ಅತ್ಯುತ್ತಮವಾದ ರೈಡ್ ಮಾಡಿ ಏನು ಅಂಕ ಬೀಳುತ್ತೆ ನನ್ನ ತಂಡಕ್ಕೆ. ಈಗ ಚಿಂಚಲಿ ತಂಡದ ಚೆಸ್ ನಂಬರ್ 1 ಮಹಾರಾಷ್ಟ್ರ ಮೇಲೆ ದಾಳಿ 1 ಅಂಕ ಚಿಂಚಲಿ. ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಮೂಲಗಳ ಎರಡು ತಂಡಗಳ ನಡುವೆ ಚಿಂಚಲಿ ತಂಡದ ಪಾಯಿಂಟ್ ಕೊಲ್ಲಾಪುರ ತಂಡಕ್ಕೆ 1 ಅಂಕ. 1 ಪಾಯಿಂಟ್. ಈಗ ಹೆಲಿಕಾಪ್ಟರ್ ಬೈಜಾ. ಚಿಂಚಲಿ 4 ಕೊಲ್ಲಾಪುರ 2. ಒಳ್ಳೆಯ ಆಟಗಾರ್ತಿ ಜರ್ಸಿ ನಂಬರ್ 2. ಬೋನಸ್ ಪಾಯಿಂಟ್ ಚಿಂಚಲಿ. ಚಿಂಚಲಿ ಬೋನಸ್ ಪಾಯಿಂಟ್. ಸರ ವಾರನೇ ಅವಸರಿ ಹುಡುಗರನೇ ಅವಸರಿ. ಚಿಂಚಲಿ ಪರವಾಗಿ 5, ಕೊಲ್ಲಾಪುರ 2. ತೋರಿಸಿದ ಪಂದ್ಯ. ಬೋನಸ್ ಪಾಯಿಂಟ್ ಕೊಲ್ಲಾಪುರ. ಆಟ ಸುರಿಗಾಲಿನಲ್ಲಿ ನಿಂತು ನೋಡುವಂತಹ ಆಟ. ನಮ್ಮ ಚಿಂಚಲಿ ತಂಡದ ಆಟಗಾರದಿಂದ ವೇರಿಂಗ್ ರೈಡರ್. ಬೋನಸ್ ಪಾಯಿಂಟ್ ಚಿಂಚಲಿ. ಕೊಲ್ಲಾಪುರ. ಈಗ ಚಿಂಚಲಿ ಮಾದೇವ 6-3. ಚಿಂಚಲಿ 6 ಕೊಲ್ಲಾಪುರ 3. ಕಾದು ನೋಡಬೇಕು. ಕೊಲ್ಲಾಪುರ ಟೀಮ್ ಅದು ಉತ್ತಮ ತಂಡವಾಗಿದ್ದು ಮತ್ತೆ ಚಿಂಚಲಿ ತಂಡದ ಆಟಗಾರರಿಂದ ರೈಟ್. ಮಗ ಯಾಕೆ ಯಾರು ಮಾತಾಡಬಾರ್ದು. ಮತ್ತೆ ಚಿಂಚಲಿ ತಂಡದ ಆಟಗಾರ. ಈಗ ಮುಂದಿನ ತಯಾರಿ ವುಮೆನ್ಸ್ ಕಾಲೇಜ್ ಚಿಕ್ಕೋಡಿ ವರ್ಸಸ್ ಅನಿಕೇತ್ ಪಾಟೀಲ್. 1/3. ಸಾರಿ 7-4 ಅಜ್ಮತ್ ಕೊಡ್ಬೇಡಂಗ. ಈಗ ಇದು ಅಪ್ಡೇಟ್ ಆಗ್ತದೆ. ಎರಡು ಒಳ್ಳೆಯ ಟೀಮ್ಗಳಂತ ಹೇಳ್ಬೋದು.
7-5. ಮತ್ತೆ ಚಿಂಚಲಿ ಮಂಡಲ ಆಟಗಾರ್ತಿಯಿಂದ ರೈಟ್ ಸಿಕ್ಕಿಲ್ಲ ಇವರ One point in favor of Chinchili. ಆರ್ಬಿ ನೇಮ್ ಕೊಡೋದ ಇಲ್ಲಿ ಬರೀ ಇಲ್ಲಿ ಕಾಕ ನಮ್ಮೂರಿನ ಹಿರಿಯರಾದಂತಹ ಆರ್ಬಿ ನೇಮಗೌಡರು ಈ ಪಂದ್ಯವನ್ನು ವೀಕ್ಷಿಸಲು ಬಂದಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು, ಸ್ವಾಗತ. ಸ್ಟೇಜ್ ಕಡೆ ಬರಬೇಕು. ಅಲ್ಲಿ ಗ್ಯಾಲರಿ ಮೇಲೆ ಇದ್ದವ್ರ ಬಾಯಿ ಕೆಳಗಡೆ ಬರ್ರಿ. ನಾವು ಹಲೋ ಎಲ್ಲ ಕೆಳಗಡೆ ಹನುಮಂತನ ಗಲ್ಲಿ ಅವರು ಬೇಕೆಲ್ಲ ರೆಡಿ ಮಾಡಿ ಕರ್ಕೊಂಡ್ ಬರ್ಬೇಕು. ಬಿಡವಯ್ಪ ಈಗ ಕೊಲ್ಲಾಪುರ ತಂಡದ ಆಟಗಾರರಿಂದ ರೈಟ್ ಹಾದು ನೋಡಬೇಕು. ಚಿಂಚಲಿ ತಂಡವು ಕವರ್ಸ್ನಲ್ಲಿ ಪ್ರಶಾನ್ಯವಾಗಿದೆ. ನಂಬರ್ 8 8-6 in favor of Chinchili. 8-6 ಮಧ್ಯ ಪಂದ್ಯ ಆಗ್ತದೆ. ಈಗ ಮೈದಾನಕ್ಕೆ ಬರ್ತಕ್ಕಂಥ ತಂಡಗಳು ವುಮೆನ್ಸ್ ಕಾಲೇಜ್ ಚಿಕ್ಕೋಡಿ ವರ್ಸಸ್ ಅನಿಕೇತ್ ಪಾಟೀಲ್ ಬಾರಾಮತಿ. ಮತ್ತೆ ಪಾಯಿಂಟ್ ಕೊಲ್ಲಾಪುರ್. ಕೊಲ್ಲಾಪುರ್ ಪಾಯಿಂಟ್ ಹೊರಗೆ ಬನ್ನಿ. ನಂಬರ್ 3 ಆಟಗಾರ ಹೊರಗೆ ಬರಬೇಕು. ಕೇವಲ 4 ನಿಮಿಷದ ಆಟ ಮಾತ್ರ ಬಾಕಿ. ತುಂಬಾ ಕುತೂಹಲಕಾರಿಯಾದಂತಹ ಮ್ಯಾಚ್. ಚಿಂಚಲಿ 7 ಕೊಲ್ಲಾಪುರ್ 1.8. ಕೊಲ್ಲಾಪುರ್ ಗರ್ಲ್ಸ್ ಕ್ಯಾಪ್ಟನ್ ಈಗ ಮತ್ತೆ ಚಿಂಚಲಿ ಆಟಗಾರ್ತಿಯಿಂದ ದಾಳಿ. ಬೋನಸ್ ಮತ್ತು ಪಾಯಿಂಟ್ಗಳನ್ನು ತೆಗೆಯುವಂತ ಕಲಾತ್ಮಕ ಆಟಗಾರ್ತಿ ಬೋನಸ್ ಮಾಡ್ರಿ ನೋಡ್ಬೇಕು. ಡಿಸೈಡ್ ರೈಡ್. ಈ ರೈಡ್ ಮೇಲೆ ಪಂಜ ನಿಂತಿದೆ, ಹಾಗೆ ನೋಡ್ಬೇಕು. ಹಲೋ
ಈಗ ಚಿಂಚಲಿ ಹಾಲಮ್ಮ ಅವರು ಸ್ಟೇಜ್ ಕಡೆ ಬರ್ತಾ ಇದ್ದಾರೆ. ಕೊಡ್ರಿ ಅಲ್ಲಿಮ್ಮ ನಿನ್ ದೋಸ್ತು ನಮ್ಗೆ ಅಲ್ಲಿ ಬರ್ತಿಲ್ಲ. ಹಲೋ 2 ನಿಮಿಷ ಕೇವಲ 2 ನಿಮಿಷದ ಆಟ. ಶಬಾಷ್. ಲೈನ್ ನಂಬರ್ ಕೊಂಡ್ರಬೇಡ ನೀವು, ಆಟ ಮುಗಿದ ಕೊಡ್ತಾರೆ. ಈಗ ಮತ್ತೆ 1 ನಂಬರ್ ಆಟಗಾರ್ತಿಯಿಂದ ದಾಳಿ. ಪಂದ್ಯ 11-9 ತಲುಪಿದೆ ಮ್ಯಾಚ್. ಸೂಪರ್ ಟ್ಯಾಕಲ್ ಆಗಿದೆ ಚಿಂಚಲಿ ಅವರಿಗೆ. ಸೂಪರ್ ಟ್ಯಾಕಲ್ ಆಗಿದೆ. ಎಲ್ಲಾ ಪ್ರೋ ನಿಯಮಗಳು ಅನ್ವಯವಾಗಿ 1 ನಿಮಿಷದ ಆಟ ಮಾತ್ರ ಬಗ್ಗೆ 1 ಅಂಕದಿಂದ ಚಿಂಚಲಿ ತಂಡದವರು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಕಾಯ್ದು ನೋಡೋಣ ವಿಜಯದ ಮಾಲೆ ಯಾರು ಕೊಳ್ಳಿ ಬೀಳುತ್ತದೆ ಎಂಬುದನ್ನ. ಕೊಲ್ಲಾಪುರ ತಂಡದ 1ನೇ ನಂಬರ್ ಆಟಗಾರ್ತಿ ಚಿಂಚಲಿ ತಂಡದ ಮೇಲೆ ದಾಳಿ. बोलो भारत माता की. 1 ಅಂಕ ಬದಲಿಸ್ತಾರೆ ಜರ್ಸಿ ನಂಬರ್ 2. ಕಾದು ನೋಡೋಣ. ವೇಟಿಂಗ್ ಫಾರ್ ದ ಸಕ್ಸಸ್. ಈ ದಾಳಿಗಾರ್ತಿ ಏನಾದ್ರೂ ಸಿಕ್ಕರೆ 1+2 ಇಲ್ಲ